ನಮಸ್ಕಾರ ಸ್ನೇಹಿತರೆ, ರಾಜ್ಯದ ಮಹಿಳೆಯರಿಗಾಗಿ ಇದೀಗ ಒಂದು ಪ್ರಮುಖವಾದ ಸುದ್ದಿಯೊಂದಿದೆ. ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಓಡಾಡಲು ಅವಕಾಶ ನೀಡಿದ್ದ ಶಕ್ತಿ ಯೋಜನೆಯ ನಿಯಮದಲ್ಲಿ ಸರ್ಕಾರ ಈಗ ದೊಡ್ಡ ಬದಲಾವಣೆ ತಂದಿದೆ. ಹಾಗಾದರೆ ಈ ಹೊಸ ನಿಯಮವೇನು ಮತ್ತು ಇದರಿಂದ ಆಗುವ ಬದಲಾವಣೆಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಇಲ್ಲಿಯವರೆಗೆ ಬಸ್ಗಳಲ್ಲಿ ಕೇವಲ ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡುತ್ತಿದ್ದ ಮಹಿಳೆಯರು ಇನ್ನು ಮುಂದೆ ಕಡ್ಡಾಯವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಹೊಂದಿರಬೇಕಾಗುತ್ತೆ. ರಾಜ್ಯ ಸಚಿವ ಸಂಪುಟದ ಇತ್ತೀಚಿನ ಸಭೆಯಲ್ಲಿ ಈ ಕುರಿತು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಬದಲಾವಣೆಗೆ ಮುಖ್ಯ ಕಾರಣವೇನೆಂದರೆ, ಪ್ರತಿದಿನ ಎಷ್ಟು ಸಂಖ್ಯೆಯ ಮಹಿಳೆಯರು ಬಸ್ಗಳಲ್ಲಿ ಸಂಚರಿಸುತ್ತಿದ್ದಾರೆ ಎಂಬ ನಿಖರವಾದ ಡೇಟಾವನ್ನು ಸಂಗ್ರಹಿಸುವುದು ಹಾಗೂ ನಕಲಿ ಐಡಿ ಕಾರ್ಡ್ಗಳನ್ನು ತಡೆಯಲು ಮತ್ತು ಹೊರ ರಾಜ್ಯದವರು ಈ ಸೌಲಭ್ಯ ಪಡೆಯುವುದನ್ನು ತಡೆಯುವುದು ಇದರ ಉದ್ದೇಶವಾಗಿದೆ. ಇನ್ನು ಮುಂದೆ ಕಂಡಕ್ಟರ್ಗಳು ಟಿಕೆಟ್ ಕೊಡುವಾಗ ಆಧಾರ್ ವಿವರಗಳನ್ನು ಎಂಟ್ರಿ ಮಾಡುವ ಬದಲು ನಿಮ್ಮ ಸ್ಮಾರ್ಟ್ ಕಾರ್ಡ್ ಅನ್ನು ಮಿಷಿನ್ಗೆ ಟ್ಯಾಪ್ ಮಾಡಿದರೆ ಸಾಕು, ತಕ್ಷಣವೇ ಟಿಕೆಟ್ ಕೂಡ ಜನರೇಟ್ ಆಗುತ್ತೆ. ಈ ಸ್ಮಾರ್ಟ್ ಕಾರ್ಡ್ಗಳನ್ನು ಸಿದ್ಧಪಡಿಸಿ ಹಂಚಿಕೆ ಮಾಡಲು 4 ಸಾರಿಗೆ ನಿಗಮಗಳ ಮೂಲಕ ಇದೀಗ ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಯ ಲಾಭ ಪಡೆಯಲು ಮಹಿಳೆಯರು ಸೇವಾ ಸಿಂಧು ವೆಬ್ಸೈಟ್ ಅಥವಾ ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ.